ಬಹರೇನ್ನಲ್ಲಿ ಕನ್ನಡಿಗ ಸಿಲುಕಿಕೊಂಡಿದ್ದು ತಮ್ಮ ರಕ್ಷಣೆಗಾಗಿ ಪ್ರಧಾನಿ ಮೋದಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಯುದ್ಧವನ್ನ ಸಾರಿದೆ. ನೆರೆಯ ಬಹರೇನ್ ದ್ವೀಪದಲ್ಲಿ ತಟ್ಟಿದಂತಹ ಯುದ್ಧದ ಬಿಸಿ. ರಕ್ಷಣೆಗಾಗಿ ಬಹರೇನ್ನಲ್ಲಿ ಕನ್ನಡಿಗರು ಅಳಲನ್ನ ತೋಡ್ಕೊಂಡಿದ್ದಾನೆ. ತಮ್ಮನ್ನ ರಕ್ಷಣೆ ಮಾಡುವಂತೆ ಪ್ರಧಾನಿ ಮೋದಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಮೈಸೂರಿನ ನಿವಾಸಿ ಲಿಂಗರಾಜು ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. 1.5 ವರ್ಷದಿಂದ ಬಹರೇನ್ನಲ್ಲಿ ಉದ್ಯಮವನ್ನು ಮಾಡ್ತಾ ಇದ್ರು. ಇರಾನ್ ಸೇನೆಯಿಂದ ಬಹರೇನ್ ಮೇಲೆ ದಾಳಿ ಆಗ್ತಾ ಇದೆ. ಅಮೆರಿಕ ಸೇನಾ ನೆಲೆಗಳ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇರುವಂತದ್ದು. ದಾಳಿಯ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಲಿಂಗರಾಜು. ಹೊರಗಡೆ ಬರೋದಕ್ಕೂ ಕೂಡ ಭಯವಾಗ್ತಾ ಇದೆ. ವಿಡಿಯೋ ಮಾಡಿ ಮೈಸೂರಿನ ಲಿಂಗರಾಜು ಅಳಲನ್ನ ತೋಡ್ಕೊಂಡಿದ್ದಾರೆ. ಹೊರಗಡೆ ಬರೋದಕ್ಕೂ ಕೂಡ ಭಯವಾಗ್ತಾ ಇದೆ. ಅಷ್ಟು ಭೀಕರತೆಯೇ ಯುದ್ಧದ ಕಾರ್ಮೋಡ ಕವಿದಿರುವಂಥದ್ದು. ಇರಾನ್ ಮತ್ತು ಇಸ್ರೇಲ್ ನಡುವೆ ಈ ಒಂದು ಯುದ್ಧ ಇರುವಂಥದ್ದು. ಈ ಯುದ್ಧದ ಸಂದರ್ಭದಲ್ಲಿ ಬಹರೇನ್ ದ್ವೀಪದಲ್ಲೂ ಕೂಡ ಕನ್ನಡಿಗರಿದ್ದಾರೆ. ಕನ್ನಡಿಗ ಮೈಸೂರಿನ ನಿವಾಸಿ ಲಿಂಗರಾಜು ಅವರು ಮನವಿಯನ್ನು ಮಾಡಿಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ. 1.5 ವರ್ಷದಿಂದ ಇಲ್ಲೇ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇಲ್ಲಿ ಇರಾನ್ ಸೇನೆ ಬಹರೇನ್ ಮೇಲೆ ದಾಳಿಯನ್ನು ಮಾಡ್ತಾ ಇರುವಂಥದ್ದು. ನನಗೆ ಹೊರಗೆ ಬರೋಕ್ಕೂ ಕೂಡ ಭಯ ಆಗ್ತಾ ಇದೆ. ದಯವಿಟ್ಟು ನಮ್ಮನ್ನ ಕರೆಸ್ಕೊಳ್ಳಿ ತಾಯ್ನಾಡಿಗೆ ಅಂತ ವಿಡಿಯೋ ಕೂಡ ಮಾಡಿದ್ದಾರೆ. ಎಲ್ಲರಿಗೂ ಶುಭೋದಯಗಳು, ನಮಸ್ಕಾರ. ನನ್ನ ಹೆಸರು ಲಿಂಗರಾಜು ಅಂತೇಳಿ, ಭಾರತದ ಮೂಲದ ಕರ್ನಾಟಕದ ಮೈಸೂರು ನಿವಾಸಿ. ನಾನು ಕಳೆದ 1.5 ವರ್ಷದಿಂದ ಇದೇ ಬಹರೇನ್ನಲ್ಲಿ ಹೋಟೆಲ್ ಉದ್ಯಮ ಪ್ರಾರಂಭಿಸಿ ನಡೆಸ್ಕೊಂಡು ಬರ್ತಾ ಇರ್ತೀನಿ. ಇತ್ತೀಚಿನ ಇಸ್ರೇಲ್ ಹಾಗೂ ಇರಾನ್ ಯುದ್ಧದ ಕಾರ್ಮೋಡ ನಮ್ಮ ಬಹರೇನ್ ದೇಶಕ್ಕೂ ಬಂದು ತಟ್ಟಿದ್ದು. ಇಲ್ಲಿರ್ತಕ್ಕಂಥ ಅನೇಕ ಅಮೇರಿಕದ ಮಿಲಿಟರಿ ಬೇಸ್ಗಳಿಗೆ ಅವರು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಬಾಂಬ್ಗಳು ಹಾಕ್ತಾಯಿದ್ದಾರೆ. ನಾನು ಇರ್ತಕ್ಕಂಥ ಏರಿಯಾ ಮಾವೋಸ್ ಅಂತೇಳಿ. ಇಲ್ಲಿ ಸುತ್ತ ಎಲ್ಲ ದೇಶದ ರಾಜತಾಂತ್ರಿಕರು ವಾಸ ಇದ್ದಾರೆ. ಮತ್ತು ಈಗಾಗಲೇ ವಿಮಾನ ಎಲ್ಲ ರದ್ದಾಗಿದೆ. ಇಲ್ಲಿ ಆತಂಕದ ಸ್ಥಿತಿ ಇದೆ. ಮತ್ತು ಯುದ್ಧದ ಕಾರ್ಮೋಡ ಜಾಸ್ತಿ ಆಗ್ತಾ ಇದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಯುದ್ಧದ ಕಾರ್ಮೋಡ ಹಾಗೂ ಸುತ್ತಮುತ್ತ ಸಹ ಬಾಂಬ್ ಬೀಳ್ತಾ ಇದೆ. ಈಗಾಗಲೇ ನೋಡ್ಬೋದು, ನನ್ನ ಎದುರಿಗೆ ನೋಡಿ. ಈಗ ಒಂದು ಜಸ್ಟ್ ಸ್ವಲ್ಪ ಅಂಥದ್ದು